ಹಲೋ ಫ್ರೆಂಡ್ಸ್, ನನ್ನ ಬ್ಲಾಗ್ಗೆ ಸ್ವಾಗತ. ಮಕ್ಕಳಿಗೆ ರಜಾ, ಸಂಡೇ ಅಲ್ವಾ, ಹಾಗಾಗಿ ಕುಂದಾಪುರದ ಕೆರೆ ಕಟ್ಟಿಗೆ ಹೋಗುವ ಅಂತ ಹೊರಟ್ವಿ. ಮೊದಲಿಗೆ ಸಿಕ್ಕಿದ್ದು ನಮಗೆ ಟೋಲ್ ಗೇಟ್, ಅದನ್ನ ದಾಟಿ ಪೆಟ್ರೋಲ್ ಬಂಕ್. ನಾವು ಹೇಗೆ ಹೊಟ್ಟೆಗೆ ಏನಾದ್ರು ತಿನ್ಕೊಂಡ್ ಬರ್ತೀವಲ್ಲ, ಹಾಗೆ ಗಾಡಿಗೂ ಸ್ವಲ್ಪ ಪೆಟ್ರೋಲ್ ಕೊಡಿಸಿ ಕರ್ಕೊಂಡು ಹೋಗುವ ಅಂತ ಕರ್ಕೊಂಡ್ ಬಂದ್ವಿ ಪೆಟ್ರೋಲ್ ಬಂಕಿಗೆ. ಸ್ವಲ್ಪ ಎನರ್ಜಿ ಬೇಕಲ್ವಾ ಅದಕ್ಕೂ. ಹಾಗೆ ಬರುವಾಗ ತ್ರಾಸಿ ಬೀಚ್ ಸಿಕ್ತು. ಒಂದ್ ಕಡೆ ನದಿ, ಒಂದ್ ಕಡೆ ತ್ರಾಸಿ ಬೀಚ್, ಎರಡು ಕಣ್ಣು ಸಾಲಲ್ಲ. ಹಾಗಂತ ಹೇಳ್ಬಿಟ್ಟು ಕನ್ನಡಕ ಹಾಕೊಳ್ಳಿ ಅಂತ ಹೇಳ್ಬೇಡಿ, ಕನ್ನಡಕ ಆಲ್ರೆಡಿ ನನ್ನ ಹತ್ರ ಇದೆ, ಆಯ್ತಾ. ಹಾಗೆ ಇಳಿಲಿಕ್ ಆಗ್ಲಿಲ್ಲ, ರೋಡ್ ಸೈಡ್ ಆ ಸೈಡ್ ಹೋಗ್ಬೇಕಲ್ವಾ, ಹಾಗಾಗಿ ಬರ್ತಾ ಹೋಗುವ ಅಂತ ಹೇಳ್ಬಿಟ್ಟು ಸೀದಾ ಹೊರಟ್ವಿ. ಮಳೆ ಸಿಗ್ಲಿಲ್ಲ ನಮಗೆ ಹೋಗ್ಬೇಕಾದ್ರೆ. ಹಾಗೆ ಕೊಲ್ಲೂರು ರೋಡಿಂದ ಹೊರಟ್ವಿ. ಕೊಲ್ಲೂರಿಂದ ಸಿದ್ದಾಪುರ. ಸಿದ್ದಾಪುರ ಅಂದ್ರೆ ಸಿರ್ಸಿ ಸಿದ್ದಾಪುರ ಅಲ್ಲ, ಇದು ಕುಂದಾಪುರದ ಸಿದ್ದಾಪುರ. ನನಗೂ ಗೊತ್ತಿರ್ಲಿಲ್ಲ, ಫಸ್ಟ್ ಟೈಮ್ ನಾನು ಕೇಳಿದ್ದು. ಕೆರೆಕಟ್ಟೆಯಲ್ಲಿ ಸಂತ ಅಂತೋನಿ ಅವರ ಪ್ರಸಿದ್ಧ ದೇವಾಲಯ ಇದೆ ಅದು ದೇವಾಲಯ ನೋಡಿ. ಪುಣ್ಯಕ್ಷೇತ್ರ, ಸಂತ ಅಂತೋನಿ ಅವರ ಪುಣ್ಯಕ್ಷೇತ್ರ ಕೆರೆಕಟ್ಟೆ. ತುಂಬಾ ಚೆನ್ನಾಗಿದೆ, ಹಾಗಾಗಿ ಒಂದ್ಸಲ ಹೋಗಿ ಬರುವ ಅಂತ ಬಂದ್ವಿ. ಜೂನ್ 13ಕ್ಕೆ ಇಲ್ಲಿ ಹಬ್ಬ ಇರತ್ತೆ. ಅವಾಗ ತುಂಬಾ ಮಳೆ ಇತ್ತು, ಬರ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಮಕ್ಕಳಿಗೆ ರಜೆ ಇರೋದು ನೋಡಿ ಬಂದ್ವಿ. ಇದು ಇವರ 13 ಪವಾಡಗಳು ಕೆತ್ತನೆ ಮಾಡಿ ಬರ್ದು ಹಾಕಿದ್ದಾರೆ. ಹಾಗೆ ಇದು ಅವರ ಸ್ಟ್ಯಾಚು, ದೊಡ್ಡ ಸ್ಟ್ಯಾಚು ಮಾಡಿ ಹಾಕಿದ್ದಾರೆ ಅಲ್ಲಿ ನೋಡಿ. ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಚರ್ಚ್ ಒಳಗ್ ಬಂದ್ವಿ. ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೇಯರ್ ಮಾಡಿ, ಮಕ್ಳಿಗೆ ಟಾಯ್ಲೆಟ್ ಹೋಗ್ಬೇಕು ಅಂತ ಹೇಳಿದ್ರು. ಟಾಯ್ಲೆಟ್ ಹತ್ರ ಕರ್ಕೊಂಡ್ ಬಂದಾಗ ಅಲ್ಲಿ ಒಂದ್ ಚಂದದ ಹೂವಿನ ಗಿಡ ನೋಡಿ, ಎಷ್ಟು ಚಂದ ಕಾಣುತ್ತೆ ನೋಡ್ಲಿಕ್ಕೆ. ಗಿಡ ಕಿತ್ಕೊಂಡ್ ಬರುವ ಅಂದ್ರೆ ಒಂದೇ ಗಿಡ, ಹಾಗಾಗಿ ಅದಕ್ಕೆ ಬೀಜ ಇತ್ತು, ಅದನ್ನ ತಕೊಂಡ್ ಬಂದ್ವಿ. ಆಮೇಲೆ ಗಾರ್ಡನ್ ಅಲ್ಲಿ ಬಂದಾಗ ಎಷ್ಟು ಚಂದ ಹೂವಿನ ಗಿಡ ನೋಡಿ, ನೋಡ್ಲಿಕ್ಕೆ ಚಂದ ಕಾಣ್ತದಲ್ವಾ. ಅದನ್ನು ಬಿಡ್ಲಿಲ್ಲ, ಒಂದ್ ಸಣ್ಣ ಗಿಡ ತಕೊಂಡ್ ಬಂದ್ವಿ ಆಯ್ತಾ, ಮುರ್ಕೊಂಡು. ಯಾರಿಗೂ ಹೇಳ್ಬೇಡಿ ಆಯ್ತಾ. ಇದೆಲ್ಲ ಗಾರ್ಡನ್ ಎಲ್ಲ ಸುತ್ತಿ ಬರುವಾಗ ಟೈಮ್ ಆಯ್ತು 2 ಗಂಟೆ. ಮಕ್ಕಳಂತೂ ಹಸು ಅನ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಎಲ್ಲಾದ್ರೂ ಊಟ ಮಾಡಿಕೊಂಡು ಹೊರಡುವ ಅಂತ ಹೇಳ್ಬಿಟ್ಟು ಹೋಗಿದ್ದು ಸಿದ್ದಾಪುರ. ಅಲ್ಲೊಂದು ಹೋಟೆಲ್ ಸಿಕ್ತು. ಹೊಟ್ಟೆ ಹಸುವಾಗಿತ್ತಲ್ವಾ, ವಿಡಿಯೋ ತೆಗೆದು ನೆನಪೇ ಹೋಯ್ತು ಏನೇನೋ ಆರ್ಡರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಹಾಗೆ ಖಾಲಿ ಟೇಬಲ್ ಮತ್ತೆ ಕುರ್ಚಿದ್ ಒಂದು ವಿಡಿಯೋ ತಕೊಂಡ್ ಬಂದೆ. ಆಮೇಲೆ ಇದು ಮತ್ತೆ ಬರ್ಬೇಕಾದ್ರೆ ತ್ರಾಸಿ ಬೀಚ್ ಹತ್ರ ಇಳಿದ್ವಿ. ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಪೊಲೀಸ್ ಕೋಲ್ ಇಟ್ಕೊಂಡು ನಿಂತಿದ್ರು, ವಾಪಸ್ಸೇ ಓಡಿಸಿದ್ರು. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.